ಅರಣ್ಯ ಇಲಾಖೆಯ ಅಧಿಕಾರಿಗಳ ವರ್ತನೆಯಿಂದ ಬೇಸತ್ತು ವಿಧಾನಸಭೆಯ ಉಪಸಭಾಧ್ಯಕ್ಷರಾದ ಶಾಸಕ ರುದ್ರಪ್ಪ ಲಮಾಣಿ ಸಭೆಯಲ್ಲೇ ಕಣ್ಣೀರಿಟ್ಟ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹೌದು, ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಭಾವುಕ ಸನ್ನಿವೇಶ ಕಂಡುಬಂತು. ಹಳೆಯ ಕಾಯ್ದೆಗಳನ್ನು ಮುಂದಿಟ್ಟುಕೊಂಡು ಅರಣ್ಯ ಇಲಾಖೆಯು ರೈತರ ಮತ್ತು ಸಾಮಾನ್ಯ ಜನರ ಜಾಗವನ್ನ ತೆರವುಗೊಳಿಸಲು ಮುಂದಾಗಿರುವುದಕ್ಕೆ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ರುದ್ರಪ್ಪ ಲಮಾಣಿ ಅವರು 1850ರ ಹಳೆಯ ಕಾಯ್ದೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ನೆಪ ಹೇಳಿ ನನ್ನ ಸ್ವಂತ ತೋಟ ಸೇರಿದಂತೆ ಅನೇಕ ಜನರ ಜಮೀನನ್ನ ಅರಣ್ಯ ಇಲಾಖೆ ವಶಕ್ಕೆ ಪಡೆಯಲು ಪ್ರಯತ್ನಿಸುತ್ತಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಅವರು ಕೂಡ ಅರಣ್ಯ ಅಧಿಕಾರಿಗಳನ್ನ ಪ್ರಶ್ನಿಸಿ ಸಾರ್ವಜನಿಕರ ಕೆಲಸಗಳಿಗೆ ಅಡ್ಡಿಪಡಿಸದಂತೆ ಮತ್ತು ಸುಖಾಸುಮ್ಮನೆ ಪ್ರಕರಣಗಳನ್ನು ದಾಖಲಿಸದಂತೆ ಸೂಚಿಸಿದರು. ಒಟ್ಟಾರೆಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ರುದ್ರಪ್ಪ ಲಮಾಣಿ ಅವರನ್ನ ಸಮಾಧಾನಪಡಿಸಿ ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸುವಂತೆ ಅರಣ್ಯ ಇಲಾಖೆಯ ಡಿಎಫ್ಒಗೆ ನಿರ್ದೇಶನ ನೀಡಿದ್ದಾರೆ. ಈಗ 75 ವರ್ಷ ಇದ್ದವರಿಗೂ ಯಾರು ತಾಂಡಗಳು, ಹಾಡಿಗಳು, ಹಟ್ಟಿಗಳು ಕಟ್ಕೊಂಡು ವಾಸವಾಗಿದ್ದಾರೆ ಅವರಿಗೂ ಪಟ್ಟ ಕೊಡಬೇಕು ಅಂತ ಕಾನೂನು ಮಾಡಿದ್ರು ಮನಮೋಹನ್ ಸಿಂಗ್ ಇದ್ದಾಗ. ಅದೆಲ್ಲವೂ ಇದ್ದಾಗೂ ಸಹಿತ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಾರ್ವತ್ರಿಕವಾಗಿ ಒಂದೇ ಸಾರ್ವಭೌಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಬಹಳ ಜನರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮಂತರಿಗೆ ಈ ಪರಿಸ್ಥಿತಿ ಆದ್ರೆ ಇನ್ನು ಇಲ್ಲದೆ ಇದ್ದಂತ ಜನ, ಮೊನ್ನೆ ಆ ನೀಲ್ ಕಟ್ಟಿ ಅಂತ ಒಂದು ಊರಿದೆ ಶಿಗ್ಗಾಂವ್ ತಾಲೂಕಲ್ಲಿ, ಅವರಿಗೆಲ್ಲ ನೋಟಿಸ್ ಕೊಟ್ಟು ಇಮಿಡಿಯೇಟ್ಲಿ ಖಾಲಿ ಮಾಡ್ರಿ ಅಂತಾರೆ. ಕೋಲಾರದೊಳಗೆ ಖಾಲಿ ಮಾಡ್ರಿ ಅಂತ ಹೇಳಿ ಅವ್ರನ್ನೆಲ್ಲ ಖಾಲಿ ಮಾಡ್ತಾರೆ. ಆ ಜನ ಎಲ್ಲಿಗೆ ಹೋಗ್ಬೇಕು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ಕೊಂಡಿದ್ರು ಕೇಂದ್ರ ಸರ್ಕಾರ ಈ ಕಾನೂನನ್ನ ಸರಳ ಮಾಡ್ಬೇಕು. ಮತ್ತು ಇಲ್ಲಿಂದ ಆರಿಸಿ ಹೋದಂಥ ಎಂಪಿಗಳು ಇವ್ರು ಏನು ಮಾಡ್ತಾ ಇದ್ದಾರೆ? ಮತ್ತು ಜನರ ಸಮಸ್ಯೆ ಎಲ್ಲ ಗುರ್ತಿದೆ ಅವ್ರಿಗೆ. ನಮ್ಮ ಬೊಮ್ಮಾಯಿ ಅವ್ರಿಗೆ ಗುರ್ತಿದೆ, ರಾಘವೇಂದ್ರ ಅವರಿಗೆ ಗುರ್ತಿದೆ, ಆ ಪೂಜಾರಿ ಅಂತ ಅವರಿಗೂ ನಾನು ಪ್ರಶ್ನೆಯಲ್ಲಿ ಭೇಟಿಯಾಗೀನಿ. ಈ ದೇಶದ ಲೋಕಸಭಾ ಅಧ್ಯಕ್ಷರಾದಂಥ ಓಂ ಬಿರ್ಲಾ ಅವ್ರಿಗೆ ಭೇಟಿಯಾಗಿ ಹೇಳಿದ್ದೀನಿ. ನಮ್ಮ ಪ್ರಯತ್ನಗಳನ್ನು ಎಲ್ಲ ರೀತಿಯಿಂದ ಮಾಡಿದ್ರ ಜೊತೆಗೆ ಅಧಿವೇಶನ ನಡೆದಾಗ ಕಳೆದ 3 ಅಧಿವೇಶನಗಳ ಹಿಂದೆ ಯಾರ್ಯಾರು ಎಷ್ಟು ಅದಾರ ಅವ್ರಿಗೆ 25 ವರ್ಷ ಕೊಟ್ಟಿದ್ದೀರಿ, ಯಾರು ಜನರಲ್ ಆಗಿ ವಾಸವಾಗಿದ್ದಾರೆ 75 ವರ್ಷ ಕೊಟ್ಟಿರಿ, ಇವ್ರಿಗೂ 25 ವರ್ಷ ಕೊಟ್ಟು ಇವರಿಗೂ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಅಂತ ಹೌಸ್ನಲ್ಲಿ ಇನಾನಿಮಸ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಸರ್, ನಮ್ಮ ಹಾವೇರಿ ಜಿಲ್ಲೆದಾಗ ಎಷ್ಟು ಇಲ್ಲ ಒಂದೇ ಇನಾನಿಮಸ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದರೆ ಕೇಂದ್ರ ಸರ್ಕಾರದವರು ಅದನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾರೆ. ಹಂಗಾದ್ರೆ ಇದು ಜನ ಸರ್ಕಾರವೋ ಅಥವಾ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಹೇಳಿದಂತೆಯೇ ಕೇಳಬೇಕು. ಹಾಗಾದ್ರೆ ಈ ಜನ ಬದುಕಬೇಕು ಹೇಗೆ? ಯಾರು ಫಾರೆಸ್ಟ್ನಲ್ಲಿ ವಾಸವಾಗಿದ್ದಾರೆ, ಯಾರು ಫಾರೆಸ್ಟ್ ಜಮೀನನ್ನು ಹೊಡ್ಕೊಂಡಿದ್ದಾರೆ, ಇವ್ರ ತಪ್ಪಿನಿಂದ ಆಗಿದೆ ಅದು. ನಮ್ಮೂರಲ್ಲಿ 1957ರಲ್ಲಿ ಸರ್ಕಾರಿ ಪಡ ಜಮೀನನ್ನು ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಯಾರು ಮಾಡಿದ್ದಾರೆ? ಸರ್ಕಾರನ ಮಾಡಿದ್ರು. ಆಮೇಲೆ ಇದನ್ನು ಗಿಡಗಳನ್ನು ಬೆಳೆಸಲಿಕ್ಕೆ, ನಿಮ್ಮ ದನಕರುಗಳನ್ನು ಮೇಯಿಸಲಿಕ್ಕೆ ಒಂದೇ ಸರ್ವೆ ನಂಬರ್ ಇರೋದು. ಅದು 85 ಎಕರೆ ಒಂದೇ ಸರ್ವೆ ನಂಬರ್ ಇರೋದು, ಅದು ಊರಿಗೆ ಹಚ್ಕೊಂಡಿರೋದು. ಅದನ್ನು ಈಗ ಅದು ಮೀಸಲು ಫಾರೆಸ್ಟು ಅರಣ್ಯ ಅಂತ ಈಗ ಬಂದಿದ್ದು. ಇಷ್ಟು ವರ್ಷ ಬಿಟ್ಟುಕೊಟ್ಟು ಈಗ ಒಂದೇ ಸಲ ಬಂದು ಕೆಲವರೆಲ್ಲ ತೋಟ ಮಾಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಠ, ದೇವಸ್ಥಾನ, ಸ್ಮಶಾನ ಎಲ್ಲವೂ ಇದ್ದವು. ಅವನ್ನ ಎಲ್ಲಿ ಶಿಫ್ಟ್ ಮಾಡಿ ಯಾವ ಊರಿಗೆ ಕಳಿಸ್ಬೇಕೀಗ? ಇದು ಜೀವಂತ ಸಮಸ್ಯೆಗಳು. ಇದನ್ನು ಕೇಂದ್ರ ಸರ್ಕಾರ ಕಣ್ಣು ತೆಗಿಬೇಕು. ಸುಪ್ರೀಂ ಕೋರ್ಟ್ನವರು AC ಒಳಗೆ ಕುಂತು ಆದೇಶ ಮಾಡ್ತಾರೆ. ಆದರೆ ಇಲ್ಲಿ ಜನರ ಪರಿಸ್ಥಿತಿ ಏನಿದೆ, ಅವ್ರಿಗೆ ಎಲ್ಲಿ ಕಳಿಸ್ತೀರಿ? ಅವ್ರಿಗೆ ರಿಹ್ಯಾಬಿಟೇಷನ್ ಮಾಡಬೇಕಲ್ಲ, ಬೇರೆ ಜಮೀನು ಕೊಡಬೇಕಲ್ಲ, ಎಲ್ಲಿಂದ ಕೊಡಬೇಕು ಅದನ್ನು ಅವ್ರು ಯೋಚನೆ ಮಾಡಬೇಕು. ಆದ್ದರಿಂದ ಈಗೇನೋ ಯೋಚನೆ ಮಾಡಿ SIT ಮಾಡಿದ್ದಾರೆ. ಅದಕ್ಕೆ ಪರ್ಯಾಯ ಜಮೀನು ಕೊಡ್ರಿ ಅಂತಾರೆ. ಎಲ್ಲಿಂದ ತರಬೇಕು ಪರ್ಯಾಯ ಜಮೀನು? ವಾಸವಾಗಿ ಇದ್ಕೊಂಡಿದ್ದನಿಗೆ ಪಾಪ ವಾಸವಾಗಲಿಲ್ಲ ಹಕ್ಕು, ಜೀವಿಸುವ ಹಕ್ಕು ಎಲ್ಲರಿಗೂ ಇದೆ. ಮತ್ತು ಅವ್ರಿಗೆ ಜೀವನ ಮಾಡೋಕ್ಕೆ ಬಿಡೋದಿಲ್ಲ, FIR ಮಾಡ್ತೀರಿ, ಜೈಲಿಗೆ ಹಾಕ್ತೀರಿ ಅಂದರೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗತಿ ಏನು? ಇದು ಯಾಕೆ ಪ್ರಜಾಪ್ರಭುತ್ವ ಆಗಿರ್ಬೇಕು ಅಂತ ನನ್ನ ವಾದ. ಅದರಿಂದ ನನಗೇನೋ ಒಂದು ಸ್ವಲ್ಪ ನೋವಾಗಿದೆ. ಬಹಳ ವರ್ಷಗಳಿಂದ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕಣ್ ತೆಗಿತಾ ಇಲ್ಲ. ಇಲ್ಲಿ ಹೋದಂಥ ಎಂಪಿಗಳು ಕೇಳ್ತಾ ಇಲ್ಲ. ನಾ ಎಲ್ಲ ಎಂಪಿಗಳಿಗೂ ಭೇಟಿಯಾಗಿ ಪರ್ಸನಲಿ CM ಅವ್ರಿಗೆ ಪತ್ರ ಬರೆದು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಮಾಡಿದಾಗೂ ನಿನ್ನೆ ನನ್ನ ಎದುರಿಗೆ ಯಾರ ಪ್ರಕರಣಗಳು ನನ್ನ ವ್ಯಾಪ್ತಿಯಲ್ಲಿ, ನನ್ನ ಕ್ಷೇತ್ರದಲ್ಲಿ ನಡೆದಿದ್ದಾವೆ. ನನಗೆ ಹೇಳ್ದೇ FIR ಮಾಡ್ತಾರೆ ಅಂದರೆ ಮತ್ತು ನಾವೆಲ್ಲ ಯಾಕೆ ಪ್ರತಿನಿಧಿಗಳಾಗಿರ್ಬೇಕು? ಯಾಕೆ ಬರಬೇಕು?
ಜನರಿಗೆ ಕಣ್ಣು ಬರ್ಸಕ್ ಆಗದೆ ಇದ್ರೆ ನಾವು ಜನಪ್ರತಿನಿಧಿಗಳಾಗಿ ಇರ್ಬೇಕಾ ಅಂತ ನನ್ನ ಪ್ರಶ್ನೆ. ಅದಕ್ಕಾಗಿ ಇದನ್ನ ಒಂದು ಸ್ವಲ್ಪ ನೀವು ವಿಸ್ತರಣೆ ಮಾಡ್ರಿ. ಇದು ಕೇವಲ ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶದ ಪ್ರಶ್ನೆ. ದೇಶದಲ್ಲಿ ಎಲ್ಲಾ ಕಡೆಗೂ ಇದೆ. ಆದ್ರೆ ನಾವು ಪ್ರಯತ್ನ ಮಾಡಿ ಮಾಡಿ ವಾಸಿಸುವವನೇ ಮನೆ ಒಡೆಯದಲ್ಲಿ ಹಿಂದಿನ ರಾಷ್ಟ್ರಪತಿಗಳಾದಂಥ ಪ್ರಣಬ್ ಮುಖರ್ಜಿ ಅವರಿಗೆ ನಾನೇ ಪ್ರಶ್ನೆ ಭೇಟಿಯಾಗಿ ಮಾತನಾಡಿ ಈ ಕಾನೂನನ್ನ ಜಾರಿಗೆ ತಂದಿದ್ದೆ. ಇದು ಕೂಡ ಇನ್ನು ಜಾರಿಗೆ ಬರ್ತಾ ಇಲ್ಲ ಅನ್ನೋದು ನನಗೆ ನೋವಿದೆ. ಎಷ್ಟು ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಜಿಲ್ಲೆದೊಳಗೆ ಎಷ್ಟು ಕುಟುಂಬಗಳಿಗೆ ಆ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಇಲ್ಲ, ಸುಮಾರು ಇದೇನಪ್ಪ ಇದು. ಈ ರಾಜ್ಯದಲ್ಲಿ ಕೇವಲ ಅಲ್ಲ, ಇಡೀ ದೇಶದಲ್ಲಿನೇ ಇದೆ. ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ, ಇದಕ್ಕೆ ಪ್ರಜಾಪ್ರಭುತ್ವ ಬಂದು ನಿಜವಾದ ಜನರು ಪ್ರಜೆನೇ ಆಗಿದ್ರೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಏನಾದ್ರು ಕಿಮ್ಮತ್ತಿದ್ರೆ ಇದು ಜಾರಿಗೆ ಬರಬೇಕು. ವಾಸಿಸುವವನು ಮನೆ ಒಡೆಯನಾಗಬೇಕು, ವಾಸಿಸುವವನು ಹೊಲದ ಒಡೆಯನೂ ಆಗಬೇಕು. ಈ ಕಾನೂನನ್ನು ತರಬೇಕು. ಇನ್ನು ಮುಂದೆ ತರೋದು ಬೇಡ. ಬೇಕಿದ್ರೆ ಇವತ್ತು ಏನೇನು ಇದೆ ಅದನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ವಾದ. ಇವತ್ತಿನವರೆಗೆ ಇದ್ದದ್ದನ್ನ ಬಿಡಿಸಬಾರ್ದು. ಅವರು ಜೀವಿಸುವ ಹಕ್ಕಿದೆ, ವಾಸಿಸುವ ಹಕ್ಕಿದೆ. ಅದರಿಂದ ಅವರಿಗೆ ಈ ವ್ಯವಸ್ಥೆ ಆಗಬಾರ್ದು ಅಂತ ನನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟಿಗೆ ನನ್ನ ಈ ನಿಮ್ಮ ಮುಖಾಂತರ ನನ್ನ ಮನವಿ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.